ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 117ನೇ ಅಧ್ಯಾಯ 1ನೇ ವಚನದಲ್ಲಿ, ಆತನನ್ನು ಕೊಂಡಾಡಿರಿ, ಆತನ ಕೃಪೆಯು ನಿಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಆತನನ್ನು ಕೊಂಡಾಡಿರಿ, ಆತನ ಕೃಪೆಯು ನಿಮ್ಮ ಮೇಲೆ ಅಪಾರವಾಗಿದೆ. ನೀವು ನಿಮ್ಮ ಆಲೋಚನೆಗಳನ್ನು ಬಿಡಿರಿ, ಯೆಹೋವನ ಸತ್ಯತೆಯನ್ನು ತಿಳಿಯಿರಿ. ಆತನ ಸತ್ಯತೆಯಲ್ಲಿ ಅಪಾರವಾದ ಪ್ರೀತಿ ಇದೆ, ಆತನ ಕೃಪೆಯಲ್ಲಿ ಸಂಪೂರ್ಣವಾದ ಸಮೃದ್ಧಿಯೂ ಇದೆ. ಹೌದು ಪ್ರಿಯ ಸಹೋದರರೇ, ಫರೋನನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಬಿಟ್ಟನು. ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಕೀರ್ತನೆಗಾರನಾದ ದಾವೀದನು ಯೆಹೋವನಿಗೆ ಜಯಘೋಷ ಮಾಡಿ ಆತನನ್ನು ಕೊಂಡಾಡುವನು. ಈಗಲಾದರೂ ನೀವು ಆತನ ಸತ್ಯತೆಯನ್ನು ತಿಳಿಯಿರಿ, ಆತನ ಅಪಾರವಾದ ಕೃಪೆಯು ನಿಮ್ಮ ಮೇಲೆ ಅದೇ. ಭಯಪಡಬೇಡಿರಿ. ನಿಮ್ಮ ಶತ್ರುಗಳನ್ನಾಗಲಿ, ನಿಮ್ಮ ಸಂಕಟಗಳನ್ನಾಗಲಿ, ನಿಮ್ಮ ಬಡತನವನ್ನಾಗಲಿ, ನಿಮ್ಮ ದುಃಖಗಳನ್ನಾಗಲಿ, ಫರೋನನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಹೇಗೆ ಕೆಡವಿ ಬಿಟ್ಟನೋ ಹಾಗೆಯೇ ನಿಮ್ಮ ಪ್ರತಿ ಒಂದು ಕೊರತೆಗಳನ್ನು ಸಮುದ್ರದಲ್ಲೇ ಕೆಡವಿ ಬಿಡುವವನಾಗಿದ್ದಾನೆ. ಧೈರ್ಯದಿಂದಿರಿ ಪ್ರಿಯ ಸಹೋದರರೇ. ನೀವು ಆತನಿಗಾಗಿ ಸಮಯವನ್ನು ಕೊಡಿರಿ, ಆತನ ಸತ್ಯತೆಯಲ್ಲಿ ಅಪಾರವಾದ ಅದ್ಭುತ ಕಾರ್ಯಗಳನ್ನು ನೋಡುವಿರಿ. ಪೂರ್ಣ ಹೃದಯದಿಂದ ಯೆಹೋವನನ್ನು ಧ್ಯಾನಿಸಿರಿ, ಆತನ ದಯೆಯು ನಿಮ್ಮ ಮೇಲೆ ಬರುವುದು, ಆತನ ಅಪಾರವಾದ ಕೃಪೆಯು ನಿಮ್ಮೊಂದಿಗೆ ಇರುವುದು. ದೇವರು ನಿಮ್ಮ ಸ್ವರವನ್ನು ಕೇಳಿ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳನ್ನೇ ನಡೆಸಲಿ. ಆಮೆನ್.